ರಾಜಕೀಯ ಕ್ಷಿಪ್ರ ಕ್ರಾಂತಿ ನಡೀತಾನೆ ಇದೆ, ನಿಮಗೆ ಗೊತ್ತೇ ಇದೆ. ಇನ್ನೊಂದು ಕಡೆಗೆ ಬಿಜೆಪಿಗೆ ಗುಡ್ ಬೈ ಹೇಳ್ತಾರಾ ಈ ಎಲ್ಲ ಬೆಳವಣಿಗೆಗಳಿಗೆ ಬೇಸತ್ತು ಶ್ರೀರಾಮುಲು ಅವರು ಅನ್ನೋದು ಒಂದು ಪ್ರಶ್ನೆ ಆಗ್ತಾ ಇದೆ. ಸಂಡೂರು ಬೈ ಎಲೆಕ್ಷನ್ ಸೋಲಿನ ಹೊಣೆಗೆ ಅವರು ಸಿಟ್ಟಾಗಿದ್ದಾರೆ. ನನ್ನ ಮೇಲೆ ವಿನಾಕಾರಣ ಸೋಲಿನ ಹೊಣೆಯನ್ನ ಹಾಕ್ತಾ ಇದ್ದಾರೆ ಅಂತ ರಾಧಾ ಮೋಹನ್ ದಾಸ್ ಅಗ್ರವಾಲ್ ವಿಜೇಂದ್ರ ವಿರುದ್ಧ ಶ್ರೀರಾಮುಲು ಅವರು ಮುಗಿಬಿದ್ದಿದ್ದಾರೆ. ಇವತ್ತು ಸಂಜೆ ಬಳ್ಳಾರಿಯಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನ ಶ್ರೀರಾಮುಲು ಅವರು ಕರೆದಿದ್ದಾರೆ. ರಾಮುಲು ಸುದ್ದಿಗೋಷ್ಠಿ ಮೇಲೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಚಿತ್ತವನ್ನ ನೆಡ್ತಾ ಇದ್ದಾರೆ. ಯಾವ ಕಡೆಗೆ ಅವ್ರದ್ದು ಹಾದಿ ಅಂತ. ಬಿಜೆಪಿ ನಾಯಕರು ಜನಾರ್ದನ ರೆಡ್ಡಿ ವಿರುದ್ಧ ಶ್ರೀರಾಮುಲು ಅವರು ಈಗಾಗಲೇ ತೊಡೆ ತಟ್ಟಿದ್ದಾರೆ. ಈಗಾಗಲೇ ಅವರ ಅಸಮಾಧಾನವನ್ನು ಮಾಧ್ಯಮದ ಮುಂದೆ ಹೇಳ್ಕೊಂಡಾಗಿದೆ. ಇಷ್ಟು ವರ್ಷಗಳಲ್ಲಿ ಅವ್ರು ಯಾವತ್ತೂ ಈ ರೀತಿ ಅಸಮಾಧಾನವನ್ನು ಹೊರ ಹಾಕಿರಲಿಲ್ಲ. ಇನ್ಫ್ಯಾಕ್ಟ್ ಅವರೊಂದು ಪಾರ್ಟಿ ಮಾಡ್ತಾರೆ, ಈ BSR ಅಂತ, ಬಡವರ ಶ್ರಮಿಕರ ರೈತರ ಪಾರ್ಟಿ ಅಂತ. 2012 ಆಸುಪಾಸ್ನಲ್ಲಿ 13ರ ಚುನಾವಣೆ ಅವರು ಸಪ್ರೇಟ್ ಪಾರ್ಟಿ ಮೂಲಕನೇ ಹೋಗಿದ್ದಿತ್ತು. ಸೊ ಆ ಟೈಮ್ನಲ್ಲೂ ಅವ್ರು ಇಷ್ಟೊಂದು ಅಸಮಾಧಾನವನ್ನು ಹೊರ ಹಾಕಿರಲಿಲ್ಲ. ಈಗ ಅಸಮಾಧಾನವನ್ನು ಈ ಮಟ್ಟಕ್ಕೆ ಹೊರಗೆ ಹಾಕಿದ್ದಾರೆ. ಸೊ ಅವರ ಮುಂದಿನ ಆಯ್ಕೆ ಯಾವುದು? ಹಿಂದೆ ಪಾರ್ಟಿ ಕಟ್ಟಿ ಅವ್ರಿಗೆ ಅನುಭವ ಇದೆ. ಒಂದು 3 ಸೀಟೇನೋ ಪಡ್ಕೊಂಡಿದ್ರು ಅವರು ಆ ಟೈಮ್ನಲ್ಲಿ. ಆಮೇಲೆ ಒಂದು 20 ತಿಂಗಳು ಪಾರ್ಟಿಯನ್ನು ಹಾಗೆ ಜೀವಂತವಾಗಿತ್ತು. ನಂತರ 2014ರಲ್ಲಿ ಮರ್ಜ್ ಮಾಡಿಕೊಂಡ್ರು BJP ಜೊತೆಗೆ. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಮರೇಶ್, ರಾಮುಲು ಅವರ ಹಾದಿ ಯಾವುದು ಅಂತ, ಈ ಎಲ್ಲ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಪಕ್ಷ ಬಿಡುವಂತಹ ಸಾಧ್ಯತೆ ಎಷ್ಟು? ಮತ್ತು ದೆಹಲಿ ವರಿಷ್ಠರಿಂದ ಏನಾದರೂ ಎಲ್ಲ ಬೆಳವಣಿಗೆ ನೋಡ್ಕೊಂಡು ಅವ್ರಿಗೇನಾದರೂ ಬುಲಾವ್ ಬಂದಿದೆಯಾ? ಎಷ್ಟೊತ್ತಿಗೆ ಸುದ್ದಿಗೋಷ್ಠಿ? ಮಮತಾ, ಕೋರ್ ಕಮಿಟಿ ಸಭೆಯಲ್ಲಿ ಆದಂಥ ಒಂದಿಷ್ಟು ಬೆಳವಣಿಗೆಗಳಿಂದಾಗಿ ಮಾಜಿ ಸಚಿವ ಶ್ರೀರಾಮುಲು ಅವರು ಸಾಕಷ್ಟು ಬೇಸರಗೊಂಡಿದ್ದಾರೆ. ಹೀಗಾಗಿ ಆ ಒಂದು ಕೋರ್ ಕಮಿಟಿ ಸಭೆಯಿಂದಲೇ ಎದ್ದು ಬರೋದ್ರ ಮೂಲಕ ನಾನು ರಾಜೀನಾಮೆ ನೀಡೋದಕ್ಕೂ ಕೂಡ ಸಿದ್ಧನಾಗಿದ್ದೀನಿ ಅನ್ನುವಂಥ ಸಂದೇಶವನ್ನ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬಿಜೆಪಿ ರಾಜ್ಯ ನಾಯಕರುಗಳಿಗೂ ಸಹಿತ ಈ ರೀತಿಯ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಆ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ವಿಜೇಂದ್ರ ಅವರು ಸಹಿತ ನನ್ನ ಪರವಾಗಿ ಮಾತನಾಡಲಿಲ್ಲ. ಯಾಕಂದ್ರೆ ಸಂಡೂರು ಉಪಚುನಾವಣೆ ಸೋಲಿಗೆ ನಾನೇ ಕಾರಣ ಅನ್ನುವಂಥ ರೀತಿಯಲ್ಲಿ ನನ್ನನ್ನು ಹೊಣೆಗಾರನಾಗಿ ಮಾಡೋದಕ್ಕೆ ಈಗ ಜನಾರ್ದನ್ ರೆಡ್ಡಿ ಅವರು ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ನಾನು ಕೂಡ ಜನಾರ್ದನ್ ರೆಡ್ಡಿ ಅವರ ರೀತಿಯಲ್ಲಿನೇ ಸಂಡೂರು ಉಪಚುನಾವಣೆಯಲ್ಲಿ ಕೆಲಸವನ್ನ ಮಾಡಿದ್ದೆ. ಆದ್ರೆ ಕಾರಣಾಂತರಗಳಿಂದ ಮತದಾರ ತೀರ್ಪು ಕೊಟ್ಟಿದ್ರು. ಹೀಗಾಗಿ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲಿಕ್ಕೆ ಕಾರಣ ಆಯಿತು. ಆದ್ರೆ ಇಡೀ ಸೋಲಿನ ಹೊಣೆಯನ್ನು ನನ್ನ ಮೇಲೆ ಹಾಕೋದಕ್ಕೆ ಮುಂದಾಗ್ತಾ ಇದ್ರೆ ಇದೆಲ್ಲದಕ್ಕೂ ಕೂಡ ಜನಾರ್ದನ್ ರೆಡ್ಡಿ ಅವರೇ ಕಾರಣ ಅನ್ನುವಂಥ ರೀತಿಯಲ್ಲಿ ಇದೇ ಮೊದಲನೇ ಬಾರಿಗೆ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರ ವಿರುದ್ಧವಾಗಿ ಬಹಿರಂಗವಾಗಿ ಮಾತನಾಡಿರುವಂಥದ್ದು. ಮತ್ತೊಂದು ಕಡೆಗೆ ರಾಮುಲು ಮತ್ತು ರೆಡ್ಡಿ ಅವರ ಮುನಿಸಿಗೆ ಒಂದು ಕಾರಣ ಅನ್ನುವಂಥ ಚರ್ಚೆ ನಡೀತಾ ಇದೆ ಮಮತಾ. ಏನಂದ್ರೆ ಇಬ್ಬರಿಗೂ ಸಹಿತ ವ್ಯಾವಹಾರಿಕವಾಗಿ ಸಾಕಷ್ಟು ತಿಕ್ಕಾಟಗಳಿತ್ತು. ಇದೇ ಕಾರಣಕ್ಕೋಸ್ಕರ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ನಡುವೆ 8 ವರ್ಷಗಳ ಹಿಂದೆ ಅವರಿಬ್ಬರ ಮಧ್ಯೆ ಒಂದಿಷ್ಟು ವೈಮನಸ್ಸು ಉಂಟಾಯಿತು. ಅದಾದ ನಂತರದಲ್ಲಿ ಅದು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಬಂತು. ಇತ್ತೀಚೆಗೆ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಎಂಟ್ರಿ ಆದ ಮೇಲೆ ಶ್ರೀರಾಮುಲು ಅವರ ಅಸ್ತಿತ್ವ ಅಂದ್ರೆ ಅವ್ರನ್ನ ಕಡೆಗಣಿಸಲಿಕ್ಕೆ ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ಮಾಡ್ತಾ ಬಂತು. ಹೀಗಾಗಿ ಇದರಿಂದಲೂ ಸಹಿತ ಶ್ರೀರಾಮುಲು ಅವರು ಮುನಿಸಿಕೊಂಡಿದ್ರು. ಇವೆಲ್ಲ ಕಾರಣಗಳಿಂದಾಗಿನೇ ಈಗ ಒಂದು ಸಂಡೂರು ಉಪಚುನಾವಣೆ ಸೋಲು, ಮತ್ತೊಂದು ಕಡೆಗೆ ಶ್ರೀರಾಮುಲು ಅವರ ಕಡೆಗಣನೆಯ ಕಾರಣದಿಂದಾಗಿ ರಾಮುಲು ಅವರು ಸಹಜವಾಗಿ ಕುಪಿತುಕೊಂಡಿದ್ದಾರೆ, ಬೇಸರಗೊಂಡಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಬಿಜೆಪಿ ರಾಜ್ಯ ನಾಯಕರು ಮತ್ತು ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ನೇರವಾಗಿ ಅಸಮಾಧಾನವನ್ನು ತೋಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆಗೆ ಶ್ರೀರಾಮುಲು ಅವರು ಬಿಜೆಪಿಯನ್ನು ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಅದೆಲ್ಲದಕ್ಕೂ ಕೂಡ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ ಅನ್ನುವಂಥ ಮಾತಿದೆ. ಯಾಕಂದ್ರೆ ಇವತ್ತು ಕೂಡ ಜನಾರ್ದನ್ ರೆಡ್ಡಿ ಅವರು ಬೆಂಗಳೂರಿನಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಅದನ್ನ ನೋಡಿಕೊಂಡು ನಂತರದಲ್ಲಿ ಶ್ರೀರಾಮುಲು ಅವರು ಸಹಿತ ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೀತಾರೆ ಅನ್ನುವಂಥ ಮಾಹಿತಿ ಇದೆ. ಆ ಒಂದು ಸುದ್ದಿಗೋಷ್ಠಿಯ ಮೇಲೆ ಈಗ ಎಲ್ಲರೂ ಚಿತ್ತ ಕೂಡ ನೆಟ್ಟಿದೆ. ಯಾಕಂದ್ರೆ ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮುಲು ಅವರು ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ನಿನ್ನೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನೇರ ವಾಗ್ದಾಳಿಯನ್ನು ನಡೆಸಿದ್ರು. ನನ್ನ ಇಡೀ ಇವತ್ತಿನ ಪರಿಸ್ಥಿತಿಗೆ ಕಾರಣ ಜನಾರ್ದನ್ ರೆಡ್ಡಿ, ಮತ್ತೊಂದು ಕಡೆಗೆ ವಿಜೇಂದ್ರ ಅವರು ಸಹಿತ ನನ್ನ ಪರವಾಗಿ ಎಲ್ಲೂ ಕೂಡ ಸಮರ್ಥನೆ ಮಾಡ್ಕೊಳ್ಳಿಲ್ಲ ಅನ್ನುವಂತ ಮಾತನ್ನ. ಹೀಗಾಗಿ ಎಲ್ಲೋ ಒಂದು ಕಡೆಗೆ ಇವತ್ತು ಏನಾದ್ರೂ ಶ್ರೀರಾಮುಲು ಅವರು ಪಕ್ಷ ಬಿಡ್ತಾರಾ ಅಥವಾ ಪಕ್ಷದ ನಾಯಕರ ವಿರುದ್ಧವಾಗಿ ಮತ್ತೆ ತಮ್ಮ ವಾಗ್ದಾಳಿಯನ್ನು ಮುಂದುವರಿಸ್ತಾರ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಲಿ. ಹೀಗಾಗಿ ರಾಮುಲು ಅವರ ನಡೆ ಎಲ್ಲೋ ಒಂದು ಕಡೆಗೆ ನಿಗೂಢವಾಗಿದೆ ಅನ್ನುವಂಥದ್ದು ಇದೆ ಮಮತಾ. ಧನ್ಯವಾದ ಅಮರೇಶ್, ತಮ್ಮ ಮಾಹಿತಿಗಾಗಿ.